ನಮಸ್ಕಾರ. ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ಮಲೆನಾಡಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಪರಿಸರವಾದಿಗಳು ಮತ್ತು ಸ್ಥಳೀಯರಲ್ಲಿ ಈ ಯೋಜನೆ ಬಗ್ಗೆ ಹತ್ತಾರು ಆತಂಕಗಳಿವೆ, ಅನುಮಾನಗಳಿವೆ. ಸಾವಿರಾರು ಎಕರೆ ಕಾಡು ನಾಶ ಆಗುತ್ತಾ, ಜಲಚರಗಳಿಗೆ ಕುತ್ತು ಬರುತ್ತಾ, ಭೂಕಂಪದ ಭೀತಿ ಇದೆಯಾ, ಹೀಗೆ ಹಲವು ಪ್ರಶ್ನೆಗಳು ಎದ್ದಿವೆ. ಆದರೆ ಈ ಆತಂಕಗಳ ಹಿಂದಿರುವ ಅಸಲಿ ವಾಸ್ತವ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಈ ಯೋಜನೆಯಿಂದ ಸಾವಿರಾರು ಎಕರೆ ಅರಣ್ಯ ಮತ್ತು ಖಾಸಗಿ ಭೂಮಿ ನಾಶ ಆಗುತ್ತೆ ಅನ್ನೋದು ದೊಡ್ಡ ಆರೋಪ. ಆದ್ರೆ ಸತ್ಯ ಏನಂದ್ರೆ, ಯೋಜನೆಗೆ ಬಳಸ್ತಾ ಇರೋದು ಕೇವಲ 100 ಹೆಕ್ಟೇರ್ ಭೂಮಿ ಮಾತ್ರ. ಹೌದು, ಕೇವಲ 100.645 ಹೆಕ್ಟೇರ್ ಪ್ರದೇಶ ಬಳಕೆ ಮಾಡಲಾಗ್ತಾ ಇತ್ತು. ಇದರಲ್ಲಿ ಅರಣ್ಯ ಪ್ರದೇಶ ಇರೋದು ಕೇವಲ 54 ಹೆಕ್ಟೇರ್ ಮಾತ್ರ. ಉಳಿದದ್ದು ಅರಣ್ಯೇತರ ಪ್ರದೇಶ. ವಿಶೇಷ ಅಂದ್ರೆ, ಬಹುತೇಕ ಕಾಮಗಾರಿಗಳು ಸುರಂಗದ ಒಳಗೆ ನಡೆಯೋದ್ರಿಂದ ಭೂಮಿಯ ಮೇಲಿನ ಕಾಡಿಗೆ ಅಥವಾ ಪರಿಸರಕ್ಕೆ ಆಗುವ ಹಾನಿ ತುಂಬಾನೇ ಕಡಿಮೆ. ಸುರಂಗದ ಆರಂಭ ಮತ್ತು ಅಂತ್ಯದಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಕಾಣಿಸಬಹುದು ಬಿಟ್ರೆ, ಪ್ರತಿನಿತ್ಯ ಹರಿದ್ವರ್ಣದ ಕಾಡು ನಾಶ ಆಗುತ್ತೆ ಅನ್ನೋದು ಸುಳ್ಳು. ಇನ್ನು ನದಿ ನೀರು ಕಡಿಮೆಯಾಗಿ ಸಮುದ್ರದ ಉಪ್ಪು ನೀರು ನದಿಗೆ ಸೇರುತ್ತೆ ಅನ್ನೋದು ಮತ್ತೊಂದು ಭಯ. ಆದರೆ ವಾಸ್ತವದಲ್ಲಿ ಈ ಯೋಜನೆಗೆ ನದಿ ಹರಿವಿನ ನೀರು ಬಳಕೆಯಾಗಲ್ಲ. ಮಳೆಗಾಲದಲ್ಲಿ ಒಮ್ಮೆ ಮಾತ್ರ 0.37 ಟಿಎಂಸಿ ನೀರನ್ನ ಸಂಗ್ರಹಿಸಿ ಅದನ್ನೇ ಪಂಪ್ ಮಾಡಿ ಮರು ಬಳಕೆ ಮಾಡಲಾಗುತ್ತೆ. ಈ ಪ್ರಕ್ರಿಯೆ ಬರೋಬ್ಬರಿ 60 ವರ್ಷಗಳ ಕಾಲ ನಡೆಯುತ್ತೆ. ಹೀಗಾಗಿ ನದಿ ನೀರಿನ ಹರಿವಿನಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಉಪ್ಪು ನೀರು ನದಿ ನೀರು ಸೇರೋ ಪ್ರಶ್ನೆಗೆ ಇಲ್ಲ. ಅಷ್ಟೇ ಅಲ್ಲ, ಹೊಸದಾಗಿ ಯಾವುದೇ ಅಣೆಕಟ್ಟು ಕಟ್ತಾ ಇಲ್ಲ. ಇರೋ ಗೇರುಕುಪ್ಪೆ ಮತ್ತು ತಲಕಳಲೆ ಅಣೆಕಟ್ಟುಗಳನ್ನೇ ಬಳಸಿ ಹಾಲಿ ಇರುವ ಲೈನ್ಗಳನ್ನೇ ಅಪ್ಗ್ರೇಡ್ ಮಾಡೋದ್ರಿಂದ ಹೊಸ ಲೈನ್ಗಳಿಗಾಗಿ ಮರ ಕಡಿಯುವ ಪ್ರಮೇಯವೂ ಬರೋದಿಲ್ಲ. ಪಶ್ಚಿಮ ಘಟ್ಟ ಅಂದ್ರೆ ನೆನಪಾಗುವುದು ಅಪರೂಪದ ಸಿಂಗಳೀಕಗಳು. ಇವುಗಳಿಗೆ ತೊಂದರೆ ಆಗಲ್ವಾ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸಿಂಗಳೀಕಗಳು ಓಡಾಡುವುದಕ್ಕೆ ಅಡಚಣೆಯಾಗದಂತೆ ವಿಶೇಷ ಟ್ರೀ ಕೆನೋಪಿ ನಿರ್ಮಿಸಲಾಗ್ತಾ ಇದೆ. ಇನ್ನು ಸುರಂಗ ಕೊರೆಯುವಾಗ ಸ್ಫೋಟಕ ಬಳಸೋದ್ರಿಂದ ಭೂಕಂಪ ಆಗುತ್ತೆ ಅನ್ನೋ ಆತಂಕಕ್ಕೆ ವಾರಾಹಿ ಯೋಜನೆಯೇ ಸಾಕ್ಷಿ. ಅಲ್ಲಿ ಭೂಗರ್ಭದಲ್ಲೇ ವಿದ್ಯುತ್ ಸ್ಥಾವರವಿದ್ರೂ ಪರಿಸರಕ್ಕೆ ಹಾನಿಯಾಗಿಲ್ಲ. ಇಲ್ಲೂ ಕೂಡ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಾರ್ಗದರ್ಶನದಲ್ಲಿ ನಿಯಂತ್ರಿತ ಸ್ಫೋಟ ನಡೆಸೋದ್ರಿಂದ ಭೂಕುಸಿತದ ಸಾಧ್ಯತೆ ಇಲ್ಲ ಅಂತ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಸೋಲಾರ್ ಅಥವಾ ಬ್ಯಾಟರಿ ಸ್ಟೋರೇಜ್ ಮಾಡಬಹುದಲ್ಲ ಅನ್ನೋದು ಹಲವರ ವಾದ. ಆದ್ರೆ ಸೋಲಾರ್ ಕರೆಂಟ್ ಸಿಗೋದು ಹಗಲಲ್ಲಿ ಮಾತ್ರ. ರಾತ್ರಿ ಮತ್ತು ಪೀಕ್ ಅವರ್ನಲ್ಲಿ ಕರೆಂಟ್ ಬೇಕಂದ್ರೆ ಸ್ಟೋರೇಜ್ ಬೇಕೇ ಬೇಕು. ಬ್ಯಾಟರಿ ಸ್ಟೋರೇಜ್ ತುಂಬಾ ಕಾಸ್ಟ್ಲಿ. ಮತ್ತೆ 10 ವರ್ಷಗಳ ನಂತರ ಆ ಬ್ಯಾಟರಿಗಳ ವಿಲೇವಾರಿ ಪರಿಸರಕ್ಕೆ ಇನ್ನೂ ಡೇಂಜರು. ಹೀಗಾಗಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಬೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಇದು ಜಲವಿದ್ಯುತ್ ಯೋಜನೆ ಅಲ್ಲ, ಪಂಪ್ಡ್ ಸ್ಟೋರೇಜ್ ಯೋಜನೆ. ಇಲ್ಲಿ ಹೊಸ ಡ್ಯಾಮ್ ಇಲ್ಲ, ಹೊಸ ರಸ್ತೆಗಳಿಗೆ ಕಾಡ್ ಕಡಿಯೋದಿಲ್ಲ. ಅರಣ್ಯ ಮತ್ತು ಪರಿಸರ ಇಲಾಖೆಯ ಕಠಿಣ ಪರಿಶೀಲನೆಯ ನಂತರವೇ ಕಾಮಗಾರಿ ನಡೆಯುತ್ತೆ. ರಾಜ್ಯದ ಆರ್ಥಿಕ ಪ್ರಗತಿ ಮತ್ತು ವಿದ್ಯುತ್ ಸ್ವಾವಲಂಬನೆಗೆ ಇದು ಅನಿವಾರ್ಯ ಅಂತ ಸರ್ಕಾರ ಹೇಳ್ತಾ ಇದೆ. ಅಭಿವೃದ್ಧಿ ಬೇಕು, ಆದ್ರೆ ಅದು ಪರಿಸರಕ್ಕೆ ಪೂರಕವಾಗಿರ್ಲಿ ಅನ್ನೋದೇ ಎಲ್ಲರ ಆಶಯ. ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ನವೀಕರಿಸಬಹುದಾದ ಇಂಧನಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ ಅನ್ನು ನಾವು ಶೇಖರಣೆ ಮಾಡಬಹುದಾಗಿರುತ್ತದೆ. ನವೀಕರಿಸಬಹುದಾದ ಇಂಧನ ನಮಗೆ ದಿನದ ಎಲ್ಲ ಸಮಯದಲ್ಲೂ ಸಿಗದೇ ಇರೋದ್ರಿಂದ ಹೆಚ್ಚಿನ ವಿದ್ಯುತ್ ನವೀಕರಿಸಬಹುದಾದ ಇಂಧನ ಯಾವಾಗ ಲಭ್ಯವಿರುತ್ತದೆ ಆಗ ಆ ವಿದ್ಯುತ್ ಅನ್ನು ಉಪಯೋಗಿಸಿಕೊಂಡು ನಾವು ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಕಾರ್ಯಗತಗೊಳಿಸ್ತೇವೆ. ಇದಲ್ಲದೇ ಈಗ ಕರ್ನಾಟಕದ ಒಂದು ಗ್ರಿಡ್ ಸ್ಟೆಬಿಲಿಟಿಗಾಗಿ ಕೂಡ ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ನಾವು ಉಪಯೋಗಿಸ್ತೇವೆ. ಹಾಗಾಗಿ ಮತ್ತೆ ಹೆಚ್ಚಿನ ನವೀಕರಿಸಬಹುದಾದ ಇಂಧನಗಳ ಶಕ್ತಿಗಳ ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ನವೀಕರಿಸಬಹುದಾದ ಇಂಧನಗಳನ್ನು ಉತ್ಪಾದಿಸುವ ಸಲುವಾಗಿ ಹಾಗೂ ಉಷ್ಣ ವಿದ್ಯುತ್ ಸ್ಥಾವರಗಳ ಗರಿಷ್ಠ ಬಳಕೆಗಾಗಿ ಕೂಡ ನಾವು ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ನಾವು ಉಪಯೋಗಿಸಬಹುದಾಗಿದೆ.
ಪ್ರಸ್ತುತ ಈ ಯೋಜನೆಯನ್ನು ತಳಕಲಲ್ಲಿ ಅಣೆಕಟ್ಟು ಹಾಗೂ ಗೇರುಸೊಪ್ಪು ಅಣೆಕಟ್ಟುಗಳ ಮಧ್ಯೆ ಇದನ್ನು ಸ್ಥಾಪಿಸಲಾಗುತ್ತಿದೆ. ಸದರಿ ಯೋಜನೆಗೆ ಒಟ್ಟು 106 ಹೆಕ್ಟೇರ್ ಭೂ ಪ್ರದೇಶವನ್ನು ಉಪಯೋಗಿಸಿಕೊಳ್ಳಲಾಗುತ್ತದೆ. ಇದರಲ್ಲಿ ಅರಣ್ಯ ಪ್ರದೇಶ 54 ಹೆಕ್ಟೇರು ಹಾಗೂ ಖಾಸಗಿ ಜಮೀನು 52 ಹೆಕ್ಟೇರ್ ಪ್ರದೇಶಗಳನ್ನು ಉಪಯೋಗಿಸಿಕೊಳ್ಳಲಾಗುತ್ತದೆ. ಇದರಲ್ಲಿ ಸುಮಾರು 20 ಹೆಕ್ಟೇರ್ ಅಷ್ಟು ಭೂಗತವಾಗಿ ಪೈಪ್ಲೈನ್ ಅನ್ನು ಅಳವಡಿಸೋದ್ರಿಂದ ಫಾರೆಸ್ಟ್ ಲ್ಯಾಂಡ್ ಅನ್ನು ನಾವು ಉಪಯೋಗಿಸ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಒಂದಷ್ಟು ಮರಗಳನ್ನು ಕಡಿತ ಮಾಡಬೇಕಾಗಿರುತ್ತದೆ. ಈ ಮರಗಳಲ್ಲಿ 16,041 ಮರಗಳನ್ನು ನಾವು ಈ ಹಿಂದೆ ನಾವು ಕಟ್ ಮಾಡಬೇಕಾಗಿತ್ತು ಅಂತ ನಾವು ಪ್ರಸ್ತಾಪಿಸಲಾಗಿತ್ತು. ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ತಂದು ನಾವು ಸುಮಾರು 10,663 ಮರಗಳನ್ನು ಕಡಿಯಬಹುದಾಗಿದೆ ಎಂದು ನಾವು ಇವಾಗ ಲೆಕ್ಕ ಮಾಡಲಾಗಿರುತ್ತದೆ. ಈ ಮರಗಳನ್ನು ಅರಣ್ಯ ಇಲಾಖೆಗಳ ಸಹಯೋಗದೊಂದಿಗೆ ಕಡಿಯುವುದರಿಂದ ಇವುಗಳನ್ನು ಅರಣ್ಯಗಳನ್ನು ಉಳಿಸುವ ಸಲುವಾಗಿ ನಾವು ಈ ಮರಗಳನ್ನು ಸುಮಾರು ಇವುಗಳ 3ರಷ್ಟು ಮರಗಳನ್ನು ನಾವು ಅರಣ್ಯ ಇಲಾಖೆ ತಿಳಿಸಿದಂತಹ ಭೂಪ್ರದೇಶದಲ್ಲಿ ಮರಗಳನ್ನು ನಾವು ಬೆಳೆಸ್ತೇವೆ. ಇದರಿಂದ ಯಾವುದೇ ಅರಣ್ಯಕ್ಕೆ ನಾಶ ಆಗದೇನೆ ಅರಣ್ಯೀಕರಣವನ್ನು ನಾವು ಉತ್ತೇಜನ ಮಾಡಬಹುದಾಗಿದೆ. ಶರಾವತಿ ಪಂಪ್ ಸ್ಟೋರೇಜ್ ಏನಕ್ಕೆ ಬೇಕು, ಬೇರೆ ಕಡೆ ಮಾಡೋದಕ್ಕಾಗೋದಿಲ್ವಾ, ಅದರಿಂದ ಪರಿಸರ ಹಾನಿ ಆಗುತ್ತೆ, ಇದೆಲ್ಲ ಪ್ರಶ್ನೆಗಳಿರುತ್ತೆ. ಇಲ್ಲಿ ನಾವು KPCL ಅವರು ಶರಾವತಿನಲ್ಲಿ ಏನಕ್ಕೆ ಮಾಡ್ತಾ ಇದ್ದೀರಿ ಅಂದರೆ, ಒಂದು ಪಂಪ್ ಸ್ಟೋರೇಜ್ ಮಾಡೋದಕ್ಕೆ ಕನಿಷ್ಠ 2 ರಿಸರ್ವರ್ ಬೇಕಾಗುತ್ತೆ. ಒಂದು ಮೇಲಿನ ಜಲಾಶಯ, ಇನ್ನೊಂದು ಕೆಳಗಿನ ಜಲಾಶಯ. ಇದು ಆಲ್ರೆಡಿ ನಮ್ಗೆ ಎಕ್ಸಿಸ್ಟಿಂಗ್ ಇರೋದ್ರಿಂದ ಯಾವುದೇ ಮುಳುಗಡೆ ಬರೋದಿಲ್ಲ. ಏನು ನಮ್ಮ ತಳಕಳಲೆ ಮತ್ತು ಗೇರುಸೊಪ್ಪ ಜಲಾಶಯಗಳಿದೆ, ನಾವು ಅದನ್ನೇ ಬಳಕೆ ಮಾಡಿಕೊಂಡು ಇಲ್ಲಿ 2000 ಮೆಗಾವ್ಯಾಟ್ 6 ಗಂಟೆ ಕಾಲ ನಾವು ಸ್ಟೋರ್ ಮಾಡ್ಬೋದು ಈ ಎನರ್ಜಿನ. ಸೊ ದಿವಸಕ್ಕೆ ನಮಗೆ ಈ ಪ್ರಾಜೆಕ್ಟಿಂದ 12 ಮಿಲಿಯನ್ ಯೂನಿಟ್ ಅಷ್ಟು ನಮಗೆ ಎನರ್ಜಿ ಸ್ಟೋರ್ ಮಾಡಿ ಸಿಗುತ್ತೆ. ನಾವು ಈ 12 ಮಿಲಿಯನ್ ಯೂನಿಟ್ ನಾವು ಅದೇ ಕಲ್ಲಿದ್ದಲಿನಲ್ಲಿ ಮಾಡಿದ್ದಿದ್ರೆ ಅದರದ್ದು ಏನು ಇಂಗಾಲು ಆರ್ ಕಾರ್ಬನ್ ಎಮಿಷನ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಈ ಕಾರ್ಬನ್ ಎಮಿಷನ್ನ ಕಡಿಮೆ ಮಾಡಬೇಕು ಅಂತಲೇ ಆ ನಿಟ್ಟಿನಲ್ಲೇ ಈ ಪ್ರಾಜೆಕ್ಟ್ನ ತಗೊಂತ ಇರೋದು. ಇನ್ನು ಎನ್ವೈರನ್ಮೆಂಟಲ್ ಇಶ್ಯೂಸ್ ಏನು ಪರಿಸರಕ್ಕೆ ಹಾನಿ ಆಗುತ್ತೆ ಅಂತೇಳಿ ಏನು ಆತಂಕ ಇದೆ ಅದನ್ನು ಆದಷ್ಟು ನಾವು ಕಡಿಮೆ ಮಾಡಿ. ಇಲ್ಲಿ ನಮಗೆ ಬೇಕಾಗಿರೋದು ಅರೌಂಡ್ 54 ಹೆಕ್ಟೇರ್ಸ್ ನಮಗೆ ಫಾರೆಸ್ಟ್ ಲ್ಯಾಂಡ್ ಬೇಕಾಗಿದೆ. 54 ಹೆಕ್ಟೇರಲ್ಲಿ 20 ಹೆಕ್ಟೇರು ಬಿಲೋ ಗ್ರೌಂಡ್ ಇದೆ. ಸೊ ನಾವೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ ಅದರಿಂದ ಮೇಲಿನ 20 ಹೆಕ್ಟೇರ್ ಮೇಲ್ಗಡೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನು 34 ಹೆಕ್ಟೇರ್ ಉಳಿದಿರೋದ್ರಲ್ಲಿ ಆದಷ್ಟು ಎಲ್ಲ ನಾವು ಎಕ್ಸಿಸ್ಟಿಂಗ್ ರೋಡ್ನೇ ಯುಟಿಲೈಸ್ ಮಾಡ್ತಾ ಇದ್ದೀರಿ. ಇದನ್ನೆಲ್ಲ ಮಾಡಿಕೊಂಡು ತಿರ್ಗಾ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ MOF ಆಗಲಿ ಏನೇನು ಮಾನದಂಡನೆ ಮಾಡ್ತಾ ಇದೆ ಅದನ್ನೆಲ್ಲ ಮಾಡಿ ಆದಷ್ಟು ಮಿಟಿಗೇಷನ್ ಮೆಜರ್ಸ್ ಮಾಡಿ ಆದಷ್ಟು ಏನು ಈ ಪ್ರಾಜೆಕ್ಟಿಂದ ತೊಂದರೆ ಆಗುತ್ತೆ ಅದನ್ನೆಲ್ಲ ಮಿಟಿಗೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿವಸದಲ್ಲಿ ಈ ಪಂಪ್ ಸ್ಟೋರೇಜ್ ಸ್ಕೀಮು ತುಂಬ ಅನಿವಾರ್ಯವಾಗಿರುತ್ತೆ. ನಾವು ಏನು ಕನ್ವೆನ್ಷನಲ್ ಥರ್ಮಲ್ ಸೋರ್ಸ್ ಕಡೆಯಿಂದ ಆರಿಗೆ ಹೋಗಲೇಬೇಕಂದ್ರೆ ಈ ಪಂಪ್ ಸ್ಟೋರೇಜ್ ಸ್ಕೀಮ್ ಇಲ್ಲ ಅಂದರೆ ನಮಗೆ ಮುಂದಿನ ದಿವಸದಲ್ಲಿ ಏನು 500 ಗಿಗಾವ್ಯಾಟ್ಸ್ ನಾವೇನು ರೀಚ್ ಮಾಡಬೇಕಂತಿದ್ದೀರಿ ಇಂಡಿಯಾದಲ್ಲಿ ಅದು ಕಷ್ಟ ಆಗುತ್ತೆ. ಈ ನಮ್ಮ ಕರ್ನಾಟಕದಲ್ಲಿ ಇದು KPCL ಕಡೆಯಿಂದ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ಇನ್ನು ಬೇರೆ ನಮ್ಮ ದೇಶದಲ್ಲೇ ಬೇರೆ ಬೇರೆ ಕಡೆ ಎಲ್ಲ ಇದೆ. ಇನ್ನು ಮುಂದೆ ಕೇಂದ್ರ ಸರ್ಕಾರ ಇದಕ್ಕೆ ಒತ್ತು ಕೊಟ್ಟು ಹತ್ತತ್ರ ಇನ್ನು 23-24 ಒಳಗಡೆಗೆ ಅಂದರೆ 2033-34 ಒಳಗಡೆಗೆ ಹತ್ತತ್ರ 23,000 ಕೆಪಾಸಿಟಿ PSP ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ.